ಜಾತ್ರೆದು ಮಾರ್ನಿಂಗ್ ವಿಡಿಯೋ ಹೇಗಿದೆ ಅಂತ ನೋಡೋಣ ಬನ್ನಿ. ಸೇ ಹಾಯ್. ಹಾಯ್ ಸಾಗರ. ಬೆಟ್ಟದಿಂದ 1 ಕಿಲೋಮೀಟರ್ ದೂರದಲ್ಲೇ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಬೇಕು. ಬಿಕಾಸ್ ಅಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ, ಆಮೇಲೆ ಬಸ್ ಎಲ್ಲ ಓಡಾಡೋದು ಚಿಕ್ಕ ರೋಡ್ ಅಂತ. ಸೊ ಅದಾದಮೇಲೆ ಅಲ್ಲಿ ಮೊದಲಿಗೆ ಕೆಂಡೋತ್ಸವ ಎಲ್ಲ ದೇವ್ರನ್ನ ಇಟ್ಕೊಂಡ್ಬಿಟ್ಟು ಕೆಂಡ ತುಳಿತಾರೆ. ಆಮೇಲೆ ಕೆಲವರು ಹರಕೆ ಎಲ್ಲ ಮಾಡ್ಕೊಂಡಿರ್ತಾರಲ್ವ, ಅವರು ಎಲ್ಲ ಕೆಂಡ ತುಳಿಯೋದು. ದೇವ್ರನ್ನ ಉಯ್ಯಾಲೆ ಮೇಲೆ ಕೂರಿಸ್ಬಿಟ್ಟು ಜೋಕಾಲಿ ತೂಗ್ತಾರಲ್ಲ, ಆ ಥರ ತೂಗ್ತಾರೆ. ಅದಾದಮೇಲೆ ನೈಟು ವೀರ್ಗಾಸೆ ಅವರೆಲ್ಲ ನೈಟಲ್ಲಿ ಊರೊಳಗಡೆ ಪ್ರದರ್ಶಿಸಿರ್ತಾರೆ. ಮತ್ತು ಇಲ್ಲೂ ಕೂಡ ತೇರ್ನ ದಕ್ಷಿಣೆ ಹಾಕ್ಕೊಂಡು ವೀರ್ಗಾಸೆ ಎಲ್ಲ ಮಾಡ್ತಿರ್ತಾರೆ. ಲೈಕ್ ತೇರಲ್ಲಿ ಕೂರಿಸಿರುವಂಥ ದೇವ್ರನ್ನ ವೆಲ್ಕಮ್ ಮಾಡೋ ರೀತಿ. ಫಸ್ಟು ಇವರು ಮುಂದೆ ಬರ್ತಾರೆ, ಹಿಂದ್ಗಡೆ ತೇರ್ನ ಜನರೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ತೇರೊಳಗಡೆ ದೇವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಬರೋದು. ಆ ಹೆಡ್ಜ್ ಹತ್ರ ಬಾಳೆಹಣ್ಣ ಎಲ್ಲ ಎಸಿತಾ ಇರ್ತಾರೆ. ಏನಕ್ಕೆ ಅಂತಂದರೆ ಕೆಲವ್ರು ಹರಕೆ ಇರುತ್ತೆ, ಇಲ್ಲಾಂದರೆ ಕಾಮನ್ ಆಗಿ ಎಲ್ಲರೂ ಎಸಿತಾ ಇರ್ತಾರೆ. ಸೊ ಅದು ಎಷ್ಟು ಜನ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಸೊ ನಮಗಂತೂ ಒಳ್ಳೆ ದರ್ಶನ ಆಯಿತು. ವರ್ಷಕ್ಕೊಂದ್ಸಲ ನಡೆಯುವಂಥ ಈ ಜಾತ್ರೆದು ದರ್ಶನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬೇರೆ ಟೈಮಲ್ಲಿ ಬರೋಕ್ಕಾಗಿರಲ್ಲ ಕೆಲಸ ಅನ್ನೋ ಇದರಿಂದ. ಸೊ ಇಂಥ ಟೈಮಲ್ಲಂತೂ ಮಿಸ್ ಮಾಡ್ಕೊಳೋದೇ ಇಲ್ಲ. ಇದು ಒಂದು 10-15 ಊರುಗಳು ಜನ ಸೇರಿ ನಡೆಸೋವಂಥ ಜಾತ್ರೆ. ಇದಾದಮೇಲೆ ಯಾವ ವರ್ಷ ಊರಿನ ಕೆರೆಯಲ್ಲಿ ನೀರು ತುಂಬಿ ಕೋಡಿ ಬಿದ್ದಿರುತ್ತೆ, ಆ ವರ್ಷ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಅದರೊಳಗಡೆ ದೇವ್ರನ್ನ ಕೂರಿಸ್ಕೊಂಡು ಸ್ವಲ್ಪ ಜನರು ಕೂಡ ಅದ್ರ ಜೊತೆ ಹೋಗ್ತಾರೆ. ಕೆರೆ ಹೆಂಡ್ವರ್ಗು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರೋ ಅಂಥದ್ದು. ಸ್ವಲ್ಪ ಜನ ಈಜಾಡ್ಕೊಂಡು ಎಲ್ಲ ಬರೋ ಅಂಥದ್ದು. ಇಲ್ಲಿ ಕಾಣಿಸ್ತಾ ಇರೋದೃಷ್ಟೇ ಲಾಸ್ಟಿಗೆ ಎಲ್ಲ ಮುಗಿಸ್ಕೊಂಡು ಇಳಿಯೋ ಅಂಥದ್ದು. ಅದರೊಳಗಿಂದ ಮನೆಗೆ ಬಂದು ನಮ್ಮ ಕಸಿನ್ಸ್ ಎಲ್ಲ ಇದ್ದಾರೆ ಅಂತಂದರೆ ಹರಟೆ ಮಾತುಕತೆ ಎಲ್ಲ ಇದ್ದಿದ್ದೆ ಅಲ್ವಾ, ಸಖತ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಮತ್ತು ಊರೊಳಗಡೆ ಮಣವಂತ ಹಾಕ್ತಾರೆ. ತುಂಬ ಹಿಂದಿನ ವರ್ಷಗಳಿಂದ ನಡೆಸ್ಕೊಂಡು ಬಂದಿರೋ ಅಂಥ ಸಂಪ್ರದಾಯ. ನಾವು ಸಿಟಿಲಿರೋರಿಗೆ ಇದು ಯಾವುದನ್ನು ನೋಡೋದಕ್ಕೆ ಸಿಗಲ್ಲ. ಬಟ್ ವರ್ಷಕ್ಕೊಂದ್ಸಲ ಈ ಥರ ಹಳ್ಳಿಗೆ ಬರೋದ್ರಿಂದ ಈ ಥರ ಇವ್ರು ನಡೆಸೋವಂಥ ಸಂಪ್ರದಾಯಗಳ ಬಗ್ಗೆ ನಮಗೆ ಏನೋ ಒಂದು ತಿಳ್ಕೊಬೋದು ಅಂತ ಹೇಳ್ತೀನಿ. ನನಗೆ ಲಾಸ್ಟ್ ಟೈಮೆಲ್ಲ ಎಕ್ಸಾಮ್ಸ್ ಅಂತ ಎಲ್ಲ ಬಂದಿರಲಿಲ್ಲ, ಬಟ್ ಈ ಸಲ ಸಿಕ್ತು. ಅದಾದಮೇಲೆ ನೈಟ್ ಆರ್ಕೆಸ್ಟ್ರಾ ಇತ್ತು. ಇವಾಗಿನ ಕಾಲದಲ್ಲೂ ಇಷ್ಟೊಂದು ಜನ ಆರ್ಕೆಸ್ಟ್ರಾ ನೋಡೋದಕ್ಕೆ ಸೇರ್ತಾರೆ ಅನ್ನೋದೇ ನನಗೆ ನಂಬಕ್ಕಾಗ್ತಿರಲಿಲ್ಲ. ಸೊ ಅವರು ತುಂಬ ಚೆನ್ನಾಗಿ ಎಲ್ಲ ಎಂಟರ್ಟೈನ್ ಮಾಡ್ತಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Bye bye. Thank you.